ಗುರುಗಣಪತಿಭ್ಯೋ ನಮಃ. ಗಜಮುಖದವಗೆ ಗಣಪಗೆ ಬಳಿರೇ ಪರಾಕ್ರಮ ಕಂಠೀರವ ಬಲ್ಲಿರೇನಯ್ಯ ಇರುವಂತಹ ಸ್ಥಳ ಹಸ್ತಿನಾವತಿಗೆ ಯಾರಂತ ಕೇಳಿ ಬಂದಿದ್ದೀರಿ? ನಮಸ್ಕಾರ. V4 ಮೀಡಿಯಾದ ಮೂಲಕ ಬಲ್ಲಿರೇನಯ್ಯ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ನಮ್ಮೆಲ್ಲ ಯಕ್ಷಕಲಾ ಪ್ರೇಮಿಗಳಿಗೆ ಪ್ರೀತಿಪೂರ್ವಕವಾದ ಸ್ವಾಗತ. ಕನ್ನಡ ಕರಾವಳಿಯ ಶ್ರೀಮಂತ ಕಲೆಯಾದ ಯಕ್ಷಗಾನವನ್ನು ಸರ್ವಾಂಗ ಸುಂದರ ಕಲೆ ಅಂತ ನಾವು ಹೇಳ್ತೇವೆ. ಯಾಕಂತ ಹೇಳಿದರೆ ಇಲ್ಲಿ ಹಾಡುಗಾರಿಕೆ ಇದೆ, ಮದ್ದಳೆ ಇದೆ, ಚಂಡೆ ಇದೆ, ವೇಷಗಾರಿಕೆ ಇದೆ, ಕುಣಿತವಿದೆ, ಅಭಿನಯ ಇದೆ. ಹೀಗೆ ಎಲ್ಲ ಕಲಾ ಪ್ರಕಾರಗಳು ಮಿಳಿತಗೊಂಡಂಥ ಒಂದು ಸುಂದರವಾದ ಕಲೆ. ಇಲ್ಲಿ ವೇಷಧಾರಿಗಳನ್ನು ನಾವು ನೋಡುವಾಗ ಕೆಲವೊಮ್ಮೆ ಏನಾಗ್ತಂತ ಹೇಳಿದರೆ, ಒಬ್ಬ ವೇಷಧಾರಿ ಒಳ್ಳೆಯ ಕುಣಿತವನ್ನು ಪ್ರದರ್ಶಿಸ್ತಾರೆ, ಆದರೆ ಮಾತುಗಾರಿಕೆಯಲ್ಲಿ ಅವರು ಸೋಲ್ತಾರೆ. ಕೆಲವರು ಮಾತುಗಾರಿಕೆಯಲ್ಲಿ ಅತ್ಯುತ್ತಮ ಪಾಂಡಿತ್ಯವನ್ನು ತೋರಿಸ್ತಾರೆ, ಆದರೆ ಕುಣಿತದಲ್ಲಿ ಅವರು ಸೋಲುವಂತಹ ಸಂದರ್ಭ ಇದೆ. ಆದರೆ ಇವತ್ತು ನಮ್ಮೊಂದಿಗೆ ಒಬ್ಬರು ಕಲಾವಿದರಿದ್ದಾರೆ, ಮಾತುಗಾರಿಕೆಯಲ್ಲಿಯೂ ಪ್ರಬುದ್ಧರು, ಕುಣಿತದಲ್ಲಿ ಅವರು ಅತ್ಯಂತ ಪ್ರಬುದ್ಧರು. ಕುಣಿತ, ಮಾತುಗಾರಿಕೆ, ಅಭಿನಯ, ವೇಷಗಾರಿಕೆ ಎಲ್ಲದರಲ್ಲಿಯೂ ಕೂಡ ಜನ ಮನವನ್ನು ಸೂರೆಗೊಂಡಂತಹ ಕಣ್ಣಿಮನೆ ಗಣಪತಿ ಭಟ್ ಇವತ್ತು ನಮ್ಮ ಮುಂದಿದ್ದಾರೆ. ಹೊನ್ನಾವರ ತಾಲೂಕಿನ, ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಕಣ್ಣಿಮನೆಯಲ್ಲಿ 1969ನೇ ಇಸವಿಯಲ್ಲಿ ಮಂಜುನಾಥ ಭಟ್ ಮತ್ತು ಸರಸ್ವತಿ ಭಟ್ ಅವರ ಎರಡನೇ ಪುತ್ರರಾಗಿ ಜನಿಸಿದಂತಹ ಕಣ್ಣಿಮನೆ ಗಣಪತಿ ಭಟ್ ಇವರು SSLC ಅವರೆಗೆ ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿದವರು. ಆ ನಂತರ ಪೋಸ್ಟ್ ಆಫೀಸ್ನಲ್ಲಿ ಬ್ರ್ಯಾಂಚ್ ಪೋಸ್ಟ್ ಆಫೀಸ್ ಪೋಸ್ಟ್ ಮಾಸ್ಟರ್ ಕೆಲಸವನ್ನು ಮಾಡಿದಂತಹ ಕಣ್ಣಿಮನೆಯವರು ನಂತರ ಆಯ್ದುಕೊಂಡಂಥ ಕ್ಷೇತ್ರ ಯಕ್ಷಗಾನ. ಯಕ್ಷಗಾನದಲ್ಲಿ ಸುಧನ್ವನಾಗಿ, ಕೃಷ್ಣನಾಗಿ, ಅಭಿಮನ್ಯುವಾಗಿ, ಧರ್ಮಾಂಗದನಾಗಿ, ಕಾರ್ತವೀರ್ಯನಾಗಿ, ಬಡಗುತಿಟ್ಟಿನ ಒಬ್ಬ ಅತ್ಯಂತ ಬೇಡಿಕೆಯ ಪುರುಷ ವೇಷಧಾರಿಯಾಗಿ ಇವತ್ತು ಕಣ್ಣಿಮನೆ ಗಣಪತಿ ಭಟ್ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಯಕ್ಷಗಾನ ಕಲಾಭಿಮಾನಿಗಳ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾಗಿ ಬಲ್ಲಿರೇನಯ್ಯ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮಸ್ಕಾರ ಕಣ್ಣಿಮನೆ ಗಣಪತಿ ಭಟ್ ಅವರೇ. ಗಣಪತಿ ಭಟ್ ಅವರು ಯಕ್ಷಗಾನದಲ್ಲಿ 2 ದಶಕಗಳಿಗಿಂತಲೂ ಹೆಚ್ಚಿನ ಸೇವೆಯನ್ನು ಅವರು ಈಗಾಗಲೇ ಸಲ್ಲಿಸಿದ್ದಾರೆ. ಗಣಪತಿ ಭಟ್ ಅವರೇ, ಈ ಯಕ್ಷಗಾನ ಕ್ಷೇತ್ರಕ್ಕೆ ತಾವು ಹೇಗೆ ಬಂದಿರಿ ಎನ್ನುವುದನ್ನು ನಮ್ಮ ವೀಕ್ಷಕರೊಂದಿಗೆ ತಾವು ಹಂಚಿಕೊಳ್ಳಬಹುದೇ? ಇದಕ್ಕೆ ಆಸಕ್ತಿಯೇ ಕಾರಣ. ಒಂದನೇದಾಗಿ ಇನ್ನು ನಮ್ಮ ಪರಂಪರೆಯಲ್ಲಿ ನಮ್ಮ ವಂಶದಲ್ಲಿ ಯಾರೂ ಇಲ್ಲ, ಹೆಚ್ಚು ಅಂದರೆ ಯಕ್ಷಗಾನ ನೋಡುವವರು ಇಲ್ಲ ಅಂತ ಧೈರ್ಯದಿಂದ ಹೇಳ್ತೇನೆ ನಾನು. ಮತ್ತು ಯಾವುದೇ ರಿಲೇಷನ್ ಇಲ್ಲ, ನಮಗೆ ಯಕ್ಷಗಾನದ ರಿಲೇಷನ್ ಇಲ್ಲ. ಹಾಗೆ ನೋಡಿದಂತಹ ನಾನು ಎಳವೆಯಲ್ಲಿ ಭಾಳ ಇಷ್ಟ ಆಯಿತು, ಸೇರಿತು, ಕುಣಿಬೇಕು ಅನ್ನಿಸಿತು, ಅಭ್ಯಾಸ ಮಾಡಬೇಕು ಅನ್ನಿಸಿತು. ಯಾವ ಗುರುವೂ ಇಲ್ಲದೆ, ಯಾವ ತರಬೇತಿಯೂ ಇಲ್ಲದೆ, ಸ್ವಂತ ಆಸಕ್ತಿಯಿಂದ ಎಲ್ಲವರನ್ನು ನೋಡಿಕೊಂಡು ಶ್ರಮದಿಂದ ಕಲಿತಿದ್ದೇನೆ. ಅಂದರೆ ಹೆಚ್ಚಾಗಿ ಯಕ್ಷಗಾನ ಕಲಾವಿದರು ಅನುವಂಶೀಯತೆಯಿಂದ ಬರ್ತಾರೆ. ಒಂದು ವಂಶಪಾರಂಪರ್ಯವಾಗಿ ಹರಿದು ಬರುವಂತಹ ಕಲೆ ಯಕ್ಷಗಾನ. ಯಾವುದೇ ಒಂದು ಅನುವಂಶೀಯತೆಯ ಹಿನ್ನೆಲೆ ಇಲ್ಲದೆ, ಕುಟುಂಬದಲ್ಲಿ ಯಾರೂ ಇಲ್ಲ ಅಂತ ಅಂತೀರಿ, ಆದರೆ ಯಾರಾದರೂ ಒಬ್ಬ ಯಕ್ಷಗಾನ ಕಲಾವಿದರ ಪ್ರೇರಣೆ ನಿಮ್ಮ ಜೀವನದಲ್ಲಿ ಇರುವಂಥ ಸಾಧ್ಯತೆ ಇರ್ತದೆ. ನಿಮ್ಮನ್ನು ಈ ಯಕ್ಷಗಾನ ಕಲೆಗೆ ಬಂದರೆ ನನಗೆ ಒಳ್ಳೆಯದಾಗುತ್ತದೆ, ಇಂಥವರ ಹಾಗೆ ನಾನು ಆಗಬಹುದು ಎನ್ನುವಂತಹ ಒಂದು ಯಾರಾದರೂ ಪ್ರೇರಣೆ ತಮಗಿದ್ದಾರಾ? ಪ್ರೇರಣೆ ಬಹುಶಃ ಪ್ರದರ್ಶನ ನೋಡಿಯೇ ಉಂಟಾದದ್ದು. ಆದರೆ ಅದಕ್ಕೆ ಮೂಲತಃ ಕಾರಣ ಆರ್ಥಿಕವಾಗಿ ತೀರಾ ಹಿಂದಿರುವಂತಹ, ಹೆಚ್ಚು ಅಂದರೆ 1ನೇ ಕ್ಲಾಸ್ನಿಂದಲೇ ನಾನು ಬೇರೆಯವ್ರ ಮನೆಯಲ್ಲಿ ಹೋಗಿ ಕಲ್ತಿದ್ದೆ. ಆವಾಗ ನಮಗೆ ಫೀಸ್ ಕೊಡುವುದು ಕಷ್ಟ. ಪಠ್ಯ ಪುಸ್ತಕ ಬಹುಶಃ SSLCವರೆಗೂ ನಾನು ಸರಿ ಇಲ್ಲದೇನೆ ಅಭ್ಯಾಸ ಮಾಡಿದ್ದು. ಅಂಥ ಸ್ಥಿತಿಯಲ್ಲಿ ಸುಲಭವಾಗಿ ದುಡಿಯುವ ಮಾಧ್ಯಮ ಇದು ಅಂತ ಅನ್ನಿಸಿತು. ಸರಿ, ಬೇರೆ ಮಾಧ್ಯಮಗಳು ಸಿಗಲಿಲ್ಲ. ತುಂಬ ಕಲಾವಿದರ ಹೆಸರೆಲ್ಲ ಕೇಳಿ ಬರ್ತಿತ್ತು. ನಾನು ಈಗ ಹೆಸರು ಮಾಡ್ಬೋದು ಏನೋ, ಪರಿಶ್ರಮ ಪಟ್ಟು ಮತ್ತು ನಮಗೆ ಹೋಗ್ಲಿಕ್ಕೆ ಬೇರೆ ದಾರಿ ಏನು ಯಾವುದು ಕಾಣಿಸುವುದಿಲ್ಲ, ದುಡಿಲಿಕ್ಕಂತೂ ವ್ಯವಸಾಯಕ್ಕೆ ಸ್ಥಳ ಇಲ್ಲ. ಆದ್ದರಿಂದ ಇದೇ ಸರಿ ಅಂತ ಮಾನಸಿಕವಾಗಿಯೂ ನಿರ್ಧಾರ ಮಾಡಿಕೊಂಡು ಆಸಕ್ತಿಯೂ ಹುಟ್ಟಿದವನಾಗಿ ಹೋದೆ ನಾನು ಯಕ್ಷಗಾನ ರಂಗಕ್ಕೆ.
ಈ ಕಣ್ಣಿಮನೆಯವರನ್ನು ಜನ ಗುರುತಿಸುವುದು ಒಬ್ಬ ಅತ್ಯಂತ ಚಂದವಾಗಿ ರಂಗದಲ್ಲಿ ಕುಣಿಯುವಂತಹ ಕಲಾವಿದನಾಗಿ. ಆದರೆ ರಂಗದಲ್ಲಿ ಎದುರಾಳಿ ಎಷ್ಟೇ ಸಮರ್ಥ ಮಾತುಗಾರನಾದರೂ ಕೂಡ ಅವರನ್ನು ಮೀರಿಸುವ ಒಂದು ಪ್ರೌಢಿಮೆಯನ್ನು ನೀವು ರಂಗದಲ್ಲಿ ತೋರಿಸ್ತೀರಿ. ಈ ಅತ್ಯುತ್ತಮವಾದ ಮಾತುಗಾರಿಕೆಯನ್ನು ಯಾವ ರೀತಿಯಲ್ಲಿ ತಾವು ಬೆಳೆಸಿಕೊಂಡ್ರಿ? ಅತ್ಯುತ್ತಮ ಎನ್ನುವುದಕ್ಕಿಂತಲೂ ಅಷ್ಟೊತ್ತಿಗೆ ಏನೋ ನೆನಪಾಗಿ ಏನೋ ಹೇಳ್ತೇನೆ, ಅದು ವ್ಯವಸ್ಥಿತವಾಗಿ ಬರ್ತದೆ. ಬಹುಶಃ ನಾನು ಯೋಗ ಅದು ದೇವರ ಕೊಡುಗೆ ಅಂತಲೇ ಹೇಳ್ತೇನೆ ನಾನು. ಇನ್ನು ಇನ್ನೊಬ್ಬರನ್ನು ಸೋಲಿಸುವ ಉದ್ದೇಶದಿಂದ ತೊಡಗುವುದೇ ಇಲ್ಲ ನಾನು. ಖಂಡಿತ ಚಂದವಾಗಿ ಪದ್ಯದ ಅರ್ಥ ಹೇಳಿಕೊಂಡು ಜನರಿಗೂ ಬೇಕಾಗುವ ಹಾಗೆ, ಎದುರಿನ ವೇಷಧಾರಿಗೂ ಅನುಕೂಲ ಆಗುವ ಹಾಗೆ, ಕಥೆಗೆ ಪೂರಕ ಆಗುವ ಹಾಗೆ ವ್ಯವಹರಿಸಬೇಕು ಎನ್ನುವ ನಿಟ್ಟಿನಲ್ಲಿಯೇ ನಾನು ಮಾತಾಡ್ತೇನೆ. ಬಿಟ್ಟರೆ ಅದು ರಂಜನೆಯೂ ಆಗ್ತದೆ, ವಿಷಯವೂ ಅದರಲ್ಲಿ ಬರ್ತದೆ. ನಾವು ಗ್ರಹಿಸಿಕೊಂಡು ಹೋಗದೇ ಇದ್ದಂಥ ವಿಶಿಷ್ಟವಾದ ವಿಷಯಗಳು ರಂಗಸ್ಥಳದಲ್ಲಿ ಬರ್ತದೆ. ಅಂದರೆ ಯಾವುದೇ ಪೂರ್ವ ತಯಾರಿ ಇಲ್ಲದೆ ತಾವು ವೇಷಕ್ಕೆ ತೊಡಗುತ್ತೀರಿ? ಯಾವ ಪೂರ್ವ ತಯಾರಿಯೂ ಇಲ್ಲ. ಒಂದು ಹೊಸ ವೇಷ ಉಂಟು ಅಂತ ಬಹಳ ಕಾಲದಿಂದ ಅದಕ್ಕಾಗಿ ಅಧ್ಯಯನ ಮಾಡುವುದು ಇಲ್ಲವೇ ಇಲ್ಲ. ಒಂದು ಅರ್ಧ ಗಂಟೆ ಮೊದಲು ಹೀಗೆ ಆಲೋಚನೆ ಮಾಡುವುದು, ಪದ್ಯ ಕೇಳಿದ ತಕ್ಷಣ ಅದರ ಅರ್ಥ ಹೀಗೆ ಅಂತ ಸ್ಫುಟವಾಗಿ ಬರುವುದೇ. ನಮ್ಮ ವೀಕ್ಷಕರಿಗೆ ಕಣ್ಣಿಮನೆಯವರ ಪರಿಚಯವನ್ನು ಒಂದು ಕ್ಲಿಪ್ಪಿಂಗ್ಸಿಂದ ನಾವು ಮಾಡ್ತಾ ಇದ್ದೇವೆ. ರತ್ನಾವತಿ ಕಲ್ಯಾಣದ ಒಂದು ಸನ್ನಿವೇಶವನ್ನು ತಮ್ಮ ಮುಂದೆ ಇಡ್ತಾ ಇದ್ದೇವೆ. ಮನೆಯೊಳಗೆ ಮನೆಯೊಡೆಯರಾರಿಲ್ಲ, ರತ್ನಾವತಿಯನ್ನು ಕಂಡಂತಹ ವಸ್ಸಾಕ್ಯ ಹೇಳುವಂತಹ ಮಾತಿದು. ಆ ಪದ್ಯವನ್ನು ತಾವು ಈಗ ತೆರೆಯ ಮೇಲೆ ನೋಡ್ತಾ ಇದ್ದೀರಿ. ಅತ್ಯಂತ ಒಂದು ಸುಂದರವಾದ ಒಂದು ಮನೆಯೊಡೆಯ ಯಾರಿಲ್ಲ, ಮನೆಯೊಡೆಯ ಯಾರಿಲ್ಲ, ಮನೆಯೊಡೆಯರ್ ಯಾರಿಲ್ಲ, ಚಂದ್ರಾನನೆಯೇ ಮಾತ್ರವಿರುವ ತೆರದಳಿ ತನಗೆ ತೋರ್ಪುದು. ಚಂದ್ರಾನನೆಯೇ ಮಾತ್ರವೇಗಿರುವ ತೆರದಲಿಯನಗೆ ತೋರ್ಪುದು ಎಂದೆನುತ್ತ ಪರಿಕಿಸುತ್ತ ನೃಪ ಕುವರಿಯೊಳಿಂತೆಂದ ಪರಿಕಿಪೆನು ಎನ್ನುತ್ತ ನೃಪ ಕುವರಿಯೊಳಿಂತೆಂದು ನುಡಿಯೇ ನಿನ್ನೊಡೆಯನ ಬೆಸರೊಡನು ನಿನ್ನೊಡೆಯನ ಬೆಸರೊಡನುಡಿಯೇ, ನುಡಿಯೇ 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 ನಿನ್ನೊಡೆಯನ ಬೆಸರೊಡನುಡಿಯೇ, ನಿನ್ನೊಡೆಯನ ಬೆಸರೊಡನುಡಿಯೇ. ಬಡ ನಡುವಿನ ಜಡ ಪಿಡಿ ನಡೆದುಡು ಕೊಡ, ಬಡ ನಡುವಿನ ಜಡ ಪಿಡಿ ನಡೆದುಡು ಕೊಡ, ಬಡ ನಡುವಿನ ಜಡ ಪಿಡಿ ನಡೆದುಡು ಕೊಡ, ಬಡ ನಡುವಿನ ಜಡ ಪಿಡಿ ನಡೆದುಡು ಕೊಡ. ಬಿಡು ಕಟ್ಟು ಬೆಡಗಿ ನೋಡುವುದು ಪಟೆ ಪತಿ ನುಡಿ, ಬಿಡು ಕಟ್ಟು ಬೆಡಗಿ ನೋಡುವುದು ಪಟೆ ಪತಿ ನುಡಿ. ನುಡಿಯೇ ನಿನ್ನೊಡೆಯನ ಬೆಸರೊಡ ನುಡಿಯೇ. ನಿನ್ನನ್ನೇ ಮಾತನಾಡಿಸುವುದು ನೋಡಿ ಕುತೂಹಲಿಯಾಗಿರುವಂತಹ ನಾನು ನಿನ್ನಲ್ಲಿ. ರತ್ನಾವತಿ ಕಲ್ಯಾಣದ ಒಂದು ಸುಂದರ ಸನ್ನಿವೇಶವನ್ನು ನಾವೀಗ ನೋಡಿದ್ವು. ಇದು ಕವಿ ಮುದ್ದಣರ ಒಂದು ಪ್ರಸಂಗದ ತುಣುಕು. ಕವಿ ಮುದ್ದಣ ಎಷ್ಟೊಂದು ಪ್ರಭಾವಶಾಲಿಯಾದ
ಲೇಖಕ ಅಂತ ಹೇಳಿದರೆ ಅವರು ಬರೆದದ್ದು ಯಕ್ಷಗಾನದಲ್ಲಿ ಎರಡೇ ಪ್ರಸಂಗಗಳು. ಒಂದು ಕುಮಾರ ವಿಜಯ, ಮತ್ತೊಂದು ರತ್ನಾವತಿ ಕಲ್ಯಾಣ. ಈ ಎರಡು ಪ್ರಸಂಗಗಳು ಅತ್ಯಂತ ಸುಂದರವಾಗಿ ಮೂಡಿ ಬಂದಂತಹ ಪ್ರಸಂಗಗಳು. ಅದರಂತೂ ಈ ನುಡಿಯೇ ನಿನ್ನೊಡೆಯನ ಪೇಸರೊಡ ನುಡಿಯೇ ಎನ್ನುವಂತಹ ಒಂದು ಪದ್ಯ ಸಾಹಿತ್ಯದ ದೃಷ್ಟಿಯಲ್ಲಿ ಯಕ್ಷಗಾನದ ಪದ್ಯಗಳಲ್ಲಿ ಅತ್ಯಂತ ಹೆಚ್ಚಿನ ಮಹತ್ವವನ್ನು ಪಡೆದುಕೊಂಡಂತಹ ಒಂದು ಪದ್ಯ. ಅತ್ಯಂತ ಉತ್ತಮವಾಗಿ ಮೂಡಿಬಂದಂತಹ ಒಂದು ಅಭಿನಯವನ್ನು ನಾವಿಲ್ಲಿ ನೋಡಿದ್ದೇವೆ. ಈ ಹಿನ್ನೆಲೆಯಲ್ಲಿ ಒಂದು ಪ್ರಶ್ನೆ, ತಾವು ಮಾಡುವ ವೇಷಗಳು ಯಾವ್ಯಾವ ವೇಷವನ್ನು ಮಾಡ್ತೀರಿ? ಹೊಸ ಪ್ರಸಂಗದಲ್ಲಾದರೆ ಯಾವ ವೇಷ ಮಾಡ್ತೀರಿ, ಮತ್ತು ಹಳೆಯ ಪೌರಾಣಿಕ ಪ್ರಸಂಗಗಳಲ್ಲಾದರೆ ಯಾವ ವೇಷವನ್ನು ಮಾಡ್ತೀರಿ? ಸಾಮಾನ್ಯ ಅರೆಖಳನಾಯಕ ವೇಷಗಳು ಹೆಚ್ಚು. ಹಾಗಂತ ಸಾತ್ವಿಕ ವೇಷವನ್ನು ಹೊಸ ಪ್ರಸಂಗದಲ್ಲಿಯೂ ತುಂಬ ಮಾಡಿದ್ದೇನೆ ನಾನು. ಪಾತ್ರಗಳ ಹೆಸರು ಹೇಳ್ಬೋದು? ತ್ಯಾಗ ತಪಸ್ವಿಯಲ್ಲಿ ಒಂದು ಒಳ್ಳೆ ಹೊಸ ಪ್ರಸಂಗದ್ದೇ ವೇಷ ಇತ್ತು. ಆಮೇಲೆ ನಾಗಶ್ರೀಯ ಶುಭ್ರಾಂಗ, ಆಮೇಲೆ ಚೆಲುವೆ ಚಿತ್ರಾವತಿಯ ಹೇಮಾಂಗದ, ಇನ್ನು ವಸಂತ ಭಾರ್ಗವಿಯ ಸುಧೀರ ಅಂತೇಳಿ, ಹೀಗೆ ಗಂಭೀರವಾದ ಪಾತ್ರಗಳನ್ನು ಮಾಡಿದ್ದೇನೆ. ಆಮೇಲೆ ಪೌರಾಣಿಕದಲ್ಲಿ ಸುಧನ್ವ, ಕೃಷ್ಣ, ಬಬ್ರುವಾನ, ಅಭಿಮನ್ಯು, ಧರ್ಮಾಂಗದ ಇಂತಹ ವೇಷಗಳು ಸಾಮಾನ್ಯ ಪುಂಡು ವೇಷಗಳು ಅಂತ ಹೇಳಬಹುದು. ನಾಗಶ್ರೀಯ ಶುಭ್ರಾಂಗನ ಪಾತ್ರದ ಬಗ್ಗೆ ಹೇಳಿದ್ರಿ. ನಾನು ಬಹಳ ಸಣ್ಣವನು ಇರುವಾಗ ನೋಡಿದಂತಹ ಒಂದು ಪ್ರಸಂಗ ಅದು. ಆಗ ಶಿರಿಯಾರ ಮಂಜುನಾಯಕರು ಮಾಡ್ತಿದ್ದಂತಹ ಒಂದು ವೇಷ. ತಾವು ಅದನ್ನು ನೋಡಿದ್ದೀರಾ? ಮಂಜುನಾಯಕರ ಶುಭ್ರಾಂಗವನ್ನು ತಾವು ನೋಡಿದ್ದೀರಾ? ಇಲ್ಲ, ನಾನು ನೋಡಿದ್ದಿದ್ರೆ ವಾಸುದೇವ ಸಮಗ್ರ ಶುಭ್ರಾಂಗ, ಅದೇ ಧಾಟಿಯಲ್ಲಿ ಮುಂದೆ ಹೋಗುವುದು ನಮ್ಮದು. ಅದು ಸ್ವಲ್ಪ ಅಲ್ಲಲ್ಲಿ ಒಂದು ಸ್ವಲ್ಪ ಬೇರೆ ಕೊಡ್ತೇನೆ, ಪ್ರಯತ್ನ ಮಾಡ್ತೇನೆ ನಾನು ಅದರಲ್ಲಿ. ಯಾಕೆಂದರೆ ಬರೀ ಕುಣಿತ ಮಾಡುವ ಮಾತ್ರ ಎನ್ನುವ ಪ್ರತೀತಿ ಇತ್ತು. ಇಲ್ಲ ಮಾರಾಯ, ಗಂಭೀರ ವೇಷವನ್ನು ತುಂಬ ಚೆನ್ನಾಗಿ ಮಾಡ್ತೀಯ ಅಂತ ಕಿಶನ್ ಹೆಗ್ಡೆ ಪ್ರಾಮಾಣಿಕ ಒಪ್ಕೊಂಡಿದ್ದಾರೆ. ಶುಭ್ರಾಂಗ ಪಾತ್ರದ ಮಟ್ಟಿಗೆ ಹೇಳುವುದಾದರೆ ಶಿರಿಯಾರ ಮಂಜುನಾಯಕರು ಕಾಳಿಂಗನಾವಡರ ಕಾಲದಲ್ಲಿ ಅತ್ಯಂತ ಸಮರ್ಥವಾಗಿ ರಂಗದಲ್ಲಿ ಅದನ್ನು ಪ್ರದರ್ಶಿಸಿ ಶುಭ್ರಾಂಗ ಆ ಪಾತ್ರವನ್ನು ಬಹಳ ಚೆನ್ನಾಗಿ ನಿರ್ವಹಿಸಿದವರು ಅವರು. ಆ ನಂತರದ ಕಾಲದಲ್ಲಿಯೂ ಕೂಡ ವಾಸುದೇವ ಸಾಮಗ್ರು ಆ ವೇಷವನ್ನು ಮಾಡಿದಾಗ ಕೂಡ ಅವರು ಅದನ್ನು ಬೇರೆ ರೀತಿಯ ಚಿತ್ರಣ ಕೊಟ್ಟರು, ಸ್ವಲ್ಪ ವಿಭಿನ್ನವಾದ ಚಿತ್ರಣ ಕೊಟ್ಟರು. ಆದರೂ ಕೂಡ ಯಕ್ಷಗಾನದ ಅಭಿಮಾನಿಗಳು ಅದನ್ನು ಮೆಚ್ಚಿಕೊಂಡ್ರು. ಆದರೆ ತಮ್ಮ ಶುಭ್ರಾಂಗ ವೇಷವನ್ನು ನಿಜ ಹೇಳಬೇಕಾದ್ರೆ ನಾನು ನೋಡಲಿಲ್ಲ. ಆದರೂ ಅದು ಒಂದು ಚಾಲೆಂಜಿಂಗ್ ಪಾರ್ಟ್ ಅಂತಲೇ ಹೇಳಬಯಸ್ತೇನೆ ನಾನು. ಅಂತಹ ಪಾತ್ರವನ್ನು ಶಿರಿಯಾರ ಮಂಜುನಾಯಕರನ್ನ ನೆನಪಿಸುವಂತಹ ಒಂದು ಪಾತ್ರವನ್ನು ತಾವು ಕೂಡ ನಿರ್ವಹಿಸಿರುವುದು ಸಂತೋಷ. ಮತ್ತು ನಾನು ನೋಡಿ ಮೆಚ್ಚಿಕೊಂಡಂತಹ ನಿಮ್ಮ ವೇಷ ಅಂತ ಹೇಳಿದರೆ ಚಂದ್ರಾವಳಿಯ ಶ್ರೀಕೃಷ್ಣನ ವೇಷ. ಈ ಚಂದ್ರಾವಳಿಯ ಶ್ರೀಕೃಷ್ಣನ ವೇಷ ಬಹಳ ಮನರಂಜನೆ ನೀಡುವುದು, ಆಧ್ಯಾತ್ಮಿಕತೆಯನ್ನು ಒಂದು ಜನರಿಗೆ ನೀಡುವಂತಹ ಒಂದು ಪಾತ್ರವನ್ನು ಆಗಿ ನೀವು ಮಾಡಿದ್ದೀರಿ. ಆ ಪಾತ್ರದ ಬಗ್ಗೆ ಸ್ವಲ್ಪ ವಿವರಣೆಯನ್ನು ತಗೊಳ್ಬೇಕು. ಖಂಡಿತ ಹೇಳ್ತೇನೆ. ಬಹುಶಃ ಅದರಲ್ಲಿ ಕೆಲವರಿಗೆ ಸ್ವಲ್ಪ ಪೂರ್ವಾಗ್ರಹ ಉಂಟು, ಸ್ವಲ್ಪ ಅಶ್ಲೀಲತೆ ಕಾಣುತ್ತದೆ ಹೀಗೆನ್ನುವುದಾಗಿ. ಬಹುಶಃ ಅಂಥ ಅಸಂಬದ್ಧವನ್ನು ಮಾಡಿದ ಕೃಷ್ಣನನ್ನು ನೋಡಿ ಹಾಗೆ ತಿಳಿದುಕೊಂಡಿರುವ ಸಾಧ್ಯತೆ ಉಂಟು. ನಾನು ಪ್ರಾಮಾಣಿಕವಾಗಿ ಹೇಳ್ತೇನೆ. ಒಮ್ಮೆ ಯಲ್ಲಾಪುರದಲ್ಲಿ ನಾವು ಅತಿಕಾಯ ಚಂದ್ರಾವಳಿ ಅಂತ ಪ್ರಸಂಗ ಕೊಟ್ಟಿದ್ದೇವೆ. ಆದರೆ ಅಲ್ಲಿಯ ವ್ಯವಸ್ಥಾಪಕರು ಏನು ಮಾಡಿದರು ಅಂದರೆ, ಇಲ್ಲ ಅದು ಸ್ವಲ್ಪ ಅಶ್ಲೀಲ ಎಲ್ಲ ಇರ್ತದೆ, ಆ ದಿವಸ ರಾಘವೇಶ್ವರ ಶ್ರೀಗಳು ಬರ್ತಾರೆ, ಅದರಿಂದ ಅಂಥ ಕೃಷ್ಣನ ಕುರಿತಾಗಿ ತಪ್ಪು ಕಲ್ಪನೆ ಬರುವಂಥ ಪ್ರಸಂಗ ಬೇಡ ಅಂತ ಹೇಳಿದರು. ನಾವು ಒತ್ತಾಯಪೂರ್ವಕವಾಗಿ ಹಾಕಿದ್ವಿ. ಅದಕ್ಕೆ ಬಹುಶಃ ಅವರು ಸಹ ಪ್ರೋತ್ಸಾಹ ಕೊಟ್ಟರು. ಯಾಜಿಯವರು ಯಾವ ಪಾತ್ರ ಮಾಡಿದ್ರು ಆ ದಿವಸ? ಅತಿಕಾಯ ಅವರದ್ದು. ಇದರಲ್ಲಿ ವೇಷ ಇಲ್ಲ, ಚಂದ್ರಾವಳಿ ಕೃಷ್ಣನನ್ನು ನೋಡಿದ ನಂತರ ಮಾತ್ರ ಅವರು ಬಂದು ಸೋತಿದ್ದೇವೆ ಅಂತ ಒಪ್ಪಿಕೊಂಡ್ರು. ಜೊತೆಯಲ್ಲಿ ರಾಘವೇಶ್ವರ ಶ್ರೀಗಳು ಸಂತೋಷ ಹೊಂದಿ ಇನ್ನೊಂದು ದಿವಸ ಸಿಕ್ಕಿದಾಗ ಅದಕ್ಕೊಂದು ಹೊಸದಾದ ಕಥೆಯನ್ನು ನನಗೆ ಹೇಳಿಕೊಟ್ರು. ನಾನು ಸ್ವಲ್ಪ ಹತ್ತಿರಕ್ಕೆ ದೈವತ್ವಕ್ಕೆ ಇಟ್ಕೊಂಡೇ ಮಾತಾಡ್ತೇನೆ ಬಿಟ್ಟರೆ ಸ್ವಲ್ಪ ಗಲೀಜು ಅಶ್ಲೀಲತೆ ಬರುವಂತಹ ಶಬ್ದಗಳನ್ನು ಬಳಸುವುದಿಲ್ಲ. ಅದು ಬರಬಾರ್ದು ಕೂಡ. ಕೃಷ್ಣನ ಪಾತ್ರಕ್ಕೆ ಅದು ಚೆಲ್ಲಾಗಿ ವರ್ತನೆ ಇರಬಹುದು, ಆದರೆ ಅಲ್ಲಿ ಅಶ್ಲೀಲತೆ ಬರಬಾರದು. ಶೃಂಗಾರದಲ್ಲಿ ಅಶ್ಲೀಲತೆ ಬಂದ ಕೂಡಲೇ ಆ ವೇಷ ಹಾಳಾಗ್ತದೆ. ನಾನು ನೋಡಿ ಹೇಳುವಂತ ಮಾತು, ಅಲ್ಲಿ ಅಶ್ಲೀಲತೆ ಬರಲಿಲ್ಲ. ಮತ್ತೆ ಸ್ವಾಮೀಜಿಯವರ ಅಭಿಪ್ರಾಯ ಕೂಡ ಮೆಚ್ಚಿಕೊಂಡ್ರು ಅವರು. ನಾನು ಒಂದು ಎರಡು ರೀತಿಯಲ್ಲಿ ತೋಳಿನ ಕವಚವ ನೀಡಿ ಅಂತ ಹೀಗೆ ಮಾಡಿದರೆ ಒಂದೆರಡು ಸಲ ಹೀಗೆ ಮಾಡ್ತೇನೆ. ಅಂದ್ರೆ ಇದು ಅನುಗ್ರಹಿಸ್ತೇನೆ ಎನ್ನುವ ಅರ್ಥದಲ್ಲಿಯೂ ಅದನ್ನು ಕೊಂಡು ಹೋಗ್ತೇನೆ ಅಂದ್ರೆ ನನ್ನ ಕಲ್ಪನೆ ಅದು. ಆಮೇಲೆ ಅವರು ಅದಕ್ಕೆ ರಾಮನ ಒಂದು ಉದಾಹರಣೆಯನ್ನು ಕೊಟ್ಟರು ನಮ್ಮ ಗುರೂಜಿಯವರು. ಚಂದ್ರಾವಳಿ ಕಥೆ ಹಿನ್ನೆಲೆಗೆ ಹೀಗೆ ಅಳವಡಿಸಿಕೋ ನೀನು ಅಂತ ಒಂದು ಒಳ್ಳೆ ಸೂಚನೆ ಕೊಟ್ಟರು. ಏನದು? ರಾಮ ದಂಡಕಾರಣ್ಯದಲ್ಲಿ ಹೋಗ್ತಾ ಇರುವಾಗ 100 ಋಷಿಗಳು ಬಂದು ಕಾಲಿಗೆ ಬಿದ್ದು
ರಾಮ ದೂರದಿಂದ ನಮಸ್ಕರಿಸಿದರೆ ಸಮಾಧಾನ ಆಗುವುದಿಲ್ಲ ನಮಗೆ, ನಿನ್ನನ್ನು ಒಮ್ಮೆ ಸ್ಪರ್ಶಿಸಿ ನಾವು ನಮಸ್ಕಾರ ಮಾಡ್ತೇವಪ್ಪ ಅಂತ ಬೇಡಿಕೊಂಡ್ರಂತೆ. ಆವಾಗ ರಾಮ ಅವರಿಗೆ ಅಭಯ ನೀಡಿದ್ದು ಹೀಗೆ, ಇಲ್ಲ ಈ ನನ್ನ ವಸ್ತು ಸ್ಥಿತಿಯಲ್ಲಿ ಈಗ ನನ್ನನ್ನು ಅವತಾರದಲ್ಲಿ ಸ್ಪರ್ಶಿಸುವಂತ ಅಧಿಕಾರ ಸೀಮಿತ ಜನರಿಗೆ ಮಾತ್ರ ಉಂಟು. ನಿಮ್ಮ ಆಸೆಯನ್ನ ಭಂಗಿಗೊಳಿಸುವುದಿಲ್ಲ. ಲೋಕ ಕಲ್ಯಾಣಾರ್ಥಿಗಳಾಗಿ ದುಡಿಯುವಂತಹ ನಿಮ್ಮ ಆಸೆ ಅದು ಸತ್ವಪೂರ್ಣತೆ ಉಳ್ಳದ್ದಾಗಬೇಕು ಎನ್ನುವ ಕಾರಣಕ್ಕಾಗಿ ಮುಂದಿನ ಯುಗದಲ್ಲಿ ನನ್ನೊಂದಿಗೆ ಬೇಕಾದಷ್ಟು ರೀತಿಯಲ್ಲಿ ಬೆರೆಯಬಹುದಾದ ಅವಕಾಶ ಕಲ್ಪಿಸಿಕೊಡ್ತೇನೆ ಅಂತ ಅಭಯ ಕೊಟ್ಟನಂತೆ. ಈ ಕೃಷ್ಣನ ರಾಸಕ್ರೀಡೆ ಅಥವಾ ಗೋಪಿಕಾ ಸ್ತ್ರೀಯರ ಒಡನಾಟ, ಈ ಚೆಲ್ಲಾಟ ಅದಕ್ಕೆ ಕಾರಣ ಋಷಿಗಳಿಗೆ ಕೊಟ್ಟ ಮಾತು ಅಂತ ಹೇಳ್ತಾರೆ. ಅಲ್ಲಿ ಚಂದ್ರಾವಳಿ ಅಜ್ಞಾನದಿಕ್ಕೆ ಒಳಗಾಗಿ ಅವಳು ಕೃಷ್ಣನನ್ನ ದೂರ ಇಟ್ಟು ಬದಬೇಕು, ಕೃಷ್ಣ ಒಳ್ಳೆಯವನಲ್ಲ ಎನ್ನುವ ಭಾವನೆಯನ್ನು ಹೊತ್ತವಳಾದ್ರಿಂದ ನಾನು ಅದನ್ನು ಹೇಗೆ ತರ್ಕಿಸಿದೆ ಅಂದ್ರೆ, ಚಂದ್ರಾವಳಿಗೆ ನನ್ನನ್ನು ಮುಟ್ಟುವ ಅನಿವಾರ್ಯತೆ ಇಲ್ಲದೆ ಇದ್ರೂ ಅವಳಿಗೆ ನನ್ನನ್ನು ಮುಟ್ಟಿ ಕಳೆದ ಜನ್ಮದಲ್ಲಿ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವಂತ ಅನಿವಾರ್ಯತೆ ಉಂಟು. ಆದ್ದರಿಂದ ನಾನು ಕಾಲ ಸಾಧಿಸ್ತೇನೆ ಅಂತಲೇ ಒಂದು ಹಂತಕ್ಕೆ ತಂದು ನಿಲ್ಲಿಸ್ತೇನೆ. ರಾಮನಾಗಿ ಕೊಟ್ಟ ಮಾತನ್ನ ಕೃಷ್ಣನಾಗಿ ಉಳಿಸಿಕೊಳ್ಳುವಂತ ಒಂದು ಅನಿವಾರ್ಯತೆ ದೇವರಿಗೂ ಇತ್ತು. ಆ ಮೂಲಕವಾಗಿ ಚಂದ್ರಾವಳಿಯ ಒಟ್ಟಿಗೆ ನೀವು ಸಂಪರ್ಕವನ್ನು ಸಾಧಿಸಲಿಕ್ಕೆ ಪ್ರಯತ್ನಿಸಿದ್ದೀರಿ ಅಂತ ಕೃಷ್ಣನಾಗಿ. ಅಲ್ಲಿ ಪ್ರಾರಂಭದಲ್ಲಿ ಪದ್ಯ ಚಂದ್ರಾವಳಿಯನ್ನ ಕಂಡಾಗ ಬಳಿರೇ ಚಂದ್ರಾವಳಿ ನಿನ್ನನ್ನು ಕಾಣದೆ ಕಳವಳಿಸುತ್ತಿದೆ ಮನ, ಆ ಪದ್ಯಕ್ಕೆ ಯಾವ ರೀತಿ ಒಂದು ಅರ್ಥವನ್ನು ತಾವು ಹೇಳ್ತೀರಿ, ಹೇಳ್ಬೋದಾ? ಅಂದ್ರೆ ನಿನ್ನ ಕುರಿತಾಗಿ ಕೇಳಿದ್ದೆ, ನೋಡಿರ್ಲಿಲ್ಲ, ನೋಡಬೇಕು ಎನ್ನುವ ಆಸೆ ಇತ್ತು, ನೋಡ್ಲಿಕ್ಕೆ ಆಗ್ತದೋ ಇಲ್ವೋ ಎನ್ನುವಂತ ಕಳವಳ. ಯಾಕೆಂದ್ರೆ ನನ್ನ ಕುರಿತಾಗಿ ತಪ್ಪು ಅಭಿಪ್ರಾಯ ಹೊಂದಿದ್ದಾಳೆ ಎನ್ನುವ ಧ್ವನಿಯಲ್ಲಿ ನಿನ್ನಗೆ ಕಂಡು ಆ ಅಜ್ಞಾನವನ್ನ ಹೋಗಲಾಡಿಸಬೇಕು ಎನ್ನುವ ರೀತಿಯಲ್ಲಿಯೇ ನಾನು ಮಾತಾಡ್ತೇನೆ. ಜೊತೆಗೆ ಆ ಬ್ರಹ್ಮ ನಮ್ಮನ್ನ ಇಲ್ಲಿ ಜೋಡುಗೂಡಿಸಿದ್ದು ತುಂಬಾ ಸಂತೋಷ ಆಯ್ತು, ಈಗ ನನ್ನ ಕಳವಳ ದೂರ ಆಯ್ತು ಎನ್ನುವ ರೀತಿಯಲ್ಲೇ ಮುಂದ್ಕೊಂಡು ಹೋಗ್ತೇನೆ. ಈಗ ನಿಮ್ಮ ಎದುರಿಗೆ ಚಂದ್ರಾವಳಿಯಾಗಿ ಯಾರು ಬಂದ್ರೆ ಇಷ್ಟಪಡ್ತೀರಿ ನೀವು? ಈಗ ಸದ್ಯ ನಾನು ಯಲೂಪ ಸುಬ್ರಹ್ಮಣ್ಯನ ನಾನು ಅಪೇಕ್ಷೆ ಪಡ್ತೇನೆ. ಮತ್ತೆ ಯಾರ್ಯಾರೊಟ್ಟಿಗೆ ಮಾಡಿದಿರಿ? ನಾನು ತುಂಬಾ ಜನರೊಟ್ಟಿಗೆ, ರಾಜೀವ್ ಶೆಟ್ರು, ಆಮೇಲೆ ಎಮ್ ಎ ನಾಯ್ಕರೊಟ್ಟಿಗೂ ಮಾಡಿದ್ದೇನೆ. ಅದಕ್ಕೆ ಒಟ್ಟಿಗೆ ಮಾಡುವಂತ ಅವಕಾಶ ಕಲ್ಪಿಸಿಕೊಟ್ಟವರು ನೀವೇ ಒಂದ್ಸಾರಿ. ಹಾಗೆ ಹಿರಿಯ ಕಲಾವಿದರಂತ ಭಾಸ್ಕರ ಜೋಶಿಯವರು, ತೀರಾ ಕಿರಿಯ ಕಲಾವಿದರೊಂದಿಗೂ ನಾನು ಮಂದರ್ತಿ ಮೇಳದಲ್ಲೆಲ್ಲ ತುಂಬ ಕೃಷ್ಣನನ್ನು ಮಾಡಿದ್ದೇನೆ. ಆದರೆ ನೀವು ಅತ್ಯಂತ ಹೆಚ್ಚು ಮೆಚ್ಚುವುದು ಚಂದ್ರಾವಳಿಯ ಪಾತ್ರಧಾರಿಯಾಗಿ? ಹೆಚ್ಚು ಮೆಚ್ಚುವುದು ಅಂದರೆ ಅಲ್ಲಿ ನಮಗೆ ಹೆಚ್ಚಿಗೆ ಸ್ಪಂದಿಸುವುದು ಅಂದರೆ ನರ್ತನದ ವಿಭಾಗದಲ್ಲಿ ಯಲೂಪಿಯವರು ಸ್ಪಂದಿಸಿದರೆ ನಮಗೆ ಅರ್ಥವನ್ನು ಹೇಳಿಕೊಟ್ಟು ನಮ್ಮ ಸಂಭಾಷಣೆಗೂ ಒದಗುವ ನಿಟ್ಟಿನಲ್ಲಿ ಬಹುಶಃ ಇವರೆಲ್ಲ ಅನುಸರಿಸುವುದು ಅವರದ್ದೇ ದಾರಿ ಅಂತ ಕೇಳಿದ್ದೇನೆ ನಾನು. ಎಮ್ ಎ ನಾಯ್ಕರೇ. ಹೌದೌದು, ಅವರ ಪೀಠಿಕೆ ಇದೆಲ್ಲ ಅವರದ್ದೇ ಎನ್ನುವ ಒಂದು ಇದುಂಟು, ಪ್ರತೀತಿ ಉಂಟು. ನನಗೂ ಕೂಡ ನಿಮ್ಮ ಒಂದು ಚಂದ್ರಾವಳಿಯ ಕೃಷ್ಣನನ್ನು ನೋಡಿ ನಿಮ್ಮಿಬ್ಬರನ್ನ ಒಟ್ಟು ಹಾಕಬೇಕು ಅನ್ನೋ ಉದ್ದೇಶದಿಂದ ಮಾಡಿದಂಥದ್ದು. ನೀವಿಬ್ಬರು ಆ ದಿವಸ ಬಹಳಷ್ಟು ಖುಷಿ ಪಟ್ಟಿದ್ದೀರಿ ಅಂದ್ಕೊಳ್ತೇನೆ ನಾನು. ಎಮ್ ಎ ನಾಯ್ಕರವರು ಹೇಳಿದ್ರು ನನಗೆ, ನಮಗೆ ಕರೆಗಳು ಬರಲಿಕ್ಕೆ ಪ್ರಾರಂಭ ಆಯಿತು. ಈ ಒಂದು ಕರೆಯನ್ನು ಉತ್ತರಿಸಿ ನಾವು ಮುಂದುವರಿಯೋಣ. ಹಲೋ, ನಮಸ್ಕಾರ. ನಮಸ್ಕಾರ. ಇದು ಯುವ ಶೆಣೆ ಅಂತ ಬಿಕ್ಕರಗಟ್ಟೆಯಿಂದ ಮಾತಾಡೋದು. ಶೆಣೆಯವರೇ ಮಾತಾಡಿ. ಅತಿಥಿಗಳಿಗೆ ನಮಸ್ಕಾರ, ಗಣಪತಿ ಭಟ್ರಿಗೆ ನಮಸ್ಕಾರ. ನಂದು ಪ್ರಶ್ನೆ ಏನಂತ ಹೇಳಿದ್ರೆ ಸರ್, ಈಗಿನ ಈ ಯಕ್ಷಗಾನದಲ್ಲಿ ಕೆಲವು ಸರಿ ತಾಳಮದ್ದಳೆಗಳು ನಾವು ಜಾಸ್ತಿ ನೋಡ್ತೇವೆ. ಒಂಥರ ದ್ವಂದಾರ್ಥದ ಸಂಭಾಷಣೆಗಳು, ಇಲ್ಲದೆ ಒಂಥರ ಈ ಸಂಘರ್ಷ ರೀತಿಯ ಸಂಭಾಷಣೆಗಳು, ಒಬ್ರನ್ನೊಬ್ರು ಮೀರಿಸಬೇಕಂತ ಹೇಳೋ ಸಂಭಾಷಣೆಗಳು, ಕೆಲವೊಮ್ಮೆ ಎಲ್ಲಿ ತನಕ ಅಂತ ಹೇಳಿದ್ರೆ ರಾಜಕೀಯವನ್ನು ಸಂಭಾಷಣೆಯ ರೂಪದಲ್ಲಿ ಪ್ರಸ್ತುತಪಡಿಸ್ತಾರೆ ಕೆಲವು ಈ ಪಾತ್ರಧಾರಿಗಳು. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ನಿಜವಾಗಿಯೂ ಬರಬಾರದು. ಸಂತೋಷ. ಶೆಣೆಯವರು ಬಹಳ ಒಂದು ಉತ್ತಮವಾದ ಪ್ರಶ್ನೆಯನ್ನ ಕೇಳಿದ್ದಾರೆ. ಬರಬಾರದು, ಅದನ್ನು ನಾನು ಖಂಡಿತ ಸಹಿಸುವುದಿಲ್ಲ. ಹಾಗಂತ ನಾನು ಸನ್ನಿವೇಶಕ್ಕೆ ಕೆಲವೊಂದು ಸಂದರ್ಭದಲ್ಲಿ ಹೇಳಿದ್ದು ಉಂಟು, ಹೇಳಲೇ ಇಲ್ಲ ಅಂತ ಹೇಳುವುದಿಲ್ಲ. ಸನ್ನಿವೇಶಕ್ಕೆ ದ್ರೋಹ ಆಗದೆ ಇದ್ದ ಹಾಗೆ, ಸಾಹಿತ್ಯಕ್ಕೆ ಅನ್ಯಾಯ ಆಗದೆ ಇದ್ದ ಹಾಗೆ, ಪೂರಕವಾಗಿ ಈ ವರ್ತಮಾನ ಕಾಲದ ಘಟನೆಗಳನ್ನು ನೆನಪಿಗೆ ಕೊಡುವಂಥ ಒಂದು ಕೆಲವು ಮಾತುಗಳನ್ನು ರಂಜನೆಗೋಸ್ಕರ ಆಡಬಹುದು. ಹಾಗಂತ ಆಗಬಾರ್ದು. ಈಗ ಉದಾಹರಣೆಗೆ ನಾನೇ ಹೇಳ್ತೇನೆ, ನಾಗವಲ್ಲಿಯಲ್ಲಿ ಸಿಂಹಾಸನವನ್ನೇರಿ ನಾನೇನು ಮಾಡಬೇಕು ಎನ್ನುವುದರ ಕುರಿತು ತುಂಬ ಕಳಕಳಿಯುಳ್ಳವನಾಗಿದ್ದೇನೆ. ಹೊರತು ಒಟ್ಟಾರೆ ಸಿಂಹಾಸನ ಏರಿದ್ರೆ ಸಾಕು, ಹೆಚ್ಚೇನು ಆಯುಷ್ಯದಲ್ಲಿ ಒಂದು 5, 10, 20 ತಿಂಗಳಕ್ಕಾದರೂ ಏರಿದ್ರೆ ಸಾಕು ಎನ್ನುವಂಥ ಆ ಹಸಿವಿನವನಲ್ಲ ನಾನು. ಹೀಗೆ ಹೇಳ್ತೇನೆ, ಅಲ್ಲಿ ಕತೆಗೆಂತೂ ಚ್ಯುತಿ ಇಲ್ಲ, ಯಾವ ದೃಷ್ಟಿಯಿಂದಲೂ ದೃಶ್ಯಕ್ಕೆ ಅನ್ಯಾಯ ಇಲ್ಲ. ಹಾಗಂತ ವರ್ತಮಾನ ಕಾಲವನ್ನು ನೆನಪಿಸಿಕೊಡುತ್ತದೆ. ಆ ಧ್ವನಿಯಲ್ಲಿ ಮಾತನಾಡ್ತೇನೆ. ಇನ್ನು ಹಾಗೆ ಮೊದಲಿನಿಂದಲೂ ಉಂಟು ಅಂತ ನಾನಂತೂ ಖಂಡಿತ ನಾನು ನೋಡಿದಾಗಿನಿಂದ ಹೇಳುವುದಾದರೆ ತುಂಬ ಪ್ರಸಂಗಗಳಲ್ಲಿ ತುಂಬ ಜನರ ಬಾಯಲ್ಲಿ ಅಣ್ಣ ತಮ್ಮನ ಸುದ್ದಿಗಳು ಇದೆಲ್ಲ ನಮ್ಮ ಹಳೆಯ ಕಲಾವಿದರ ಬಾಯಿಂದಲೂ ನಾನು ಕೇಳಿದ್ದೇನೆ.
ಅದು ಕೆಲವೊಮ್ಮೆ ಅನಿವಾರ್ಯ ಅಂತಲ್ಲ, ಅಷ್ಟೊತ್ತಿಗೆ ನಮಗೂ ಗೊತ್ತಿಲ್ಲದೆ ಬರುವುದಾದ್ರಿಂದ ಕೆಲವು ಬಂದು ಹೋಗ್ತದೆ. ಮಾರನೇ ದಿವಸ ನಮಗೆ ಕೆಲವು ಇದೊಂದು ಹೆಚ್ಚಾಯ್ತೇನೋ ಅನ್ನಿಸ್ಬೇಕು, ಬಿಟ್ಟರೆ ಅಲ್ಲಿ ಕಟ್ ಮುಂದೋಗ್ಲಿ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಅಲ್ಲಿ. ಅಂದರೆ ನಾನು ಮೊನ್ನೆ ಇನ್ನೊಬ್ಬರ ಕಲಾವಿದರೊಟ್ಟಿಗೆ ಮಾತಾಡುವಾಗ ಕೂಡ ಇದೇ ಮಾತನ್ನು ಹೇಳಿದೆ. ಸಿನಿಮಾದಲ್ಲಿ ನೋಡುವಾಗ ಕಲಾವಿದನೊಬ್ಬ ಇದ್ದದ್ದಕ್ಕಿಂತ ದೊಡ್ಡವನಾಗಿ ಕಾಣ್ತಾನೆ, ಕಿರುತೆರೆಯಲ್ಲಿ ನೋಡುವಾಗ ಇದ್ದದ್ದಕ್ಕಿಂತ ಸಣ್ಣವನಾಗಿ ಕಾಣ್ತಾನೆ, ಆದರೆ ಯಕ್ಷಗಾನದ ರಂಗದಲ್ಲಿ ಇದ್ದ ಹಾಗೆ ಕಾಣ್ತಾನೆ. ಅಂದರೆ ಅಲ್ಲಿ ಆಲೋಚನೆ, ಬಹಳಷ್ಟು ಹೆಚ್ಚಿನ ಆಲೋಚನೆಯನ್ನು ಮಾಡಿ ಮಾತನಾಡುವಂಥ ಅವಕಾಶಗಳು ಬಹಳ ಕಡಿಮೆ. ಪ್ರತ್ಯುತ್ಪನ್ನ ಮತಿತ್ವ ಯಾರಿಗಿದೆ ಅಂಥವರು ಮಾತ್ರ ಯಕ್ಷಗಾನದಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಖಂಡಿತವಾಗಿ ಅಲ್ಲಿ ಎದುರಿನವನ ಮಾತಿಗೆ ಯಾವುದೇ ಒಂದು ಅಸ್ಖಾಲಿತ್ಯವಾಗಿ ಯಾವುದೇ ಒಂದು ಅಲ್ಲಿ ಗ್ಯಾಪ್ ಬಿಡದೆ ಉತ್ತರ ಕೊಡಬೇಕಾಗ್ತದೆ. ಅಂತಹ ಸಂದರ್ಭದಲ್ಲಿ ತಪ್ಪುವುದು ಸಹಜ ಅಂತೀರಿ ನೀವು. ಹಾಗೆ ಆದರೆ ಈ ಶಣೆಯವರು ಮಾತಾಡುವಾಗ ಅಶ್ಲೀಲತೆಯ ವಿಚಾರ ಬಂತು, ಮತ್ತೆ ದ್ವಂದ್ವಾರ್ಥದ ಸಂಭಾಷಣೆಯ ವಿಚಾರ ಬಂತು. ಈ ಹಾಸ್ಯದ ಉದ್ದೇಶಕ್ಕಾಗಿ ಅಥವಾ ಇನ್ಯಾವುದೋ ಉದ್ದೇಶಕ್ಕಾಗಿ ದ್ವಂದ್ವಾರ್ಥವನ್ನು ಬಳಸುವುದನ್ನು ಕೂಡ ನಾವು ಯಕ್ಷಗಾನದಲ್ಲಿ ಕಾಣ್ತೇವೆ. ಇದರ ಬಗ್ಗೆ ಮಾತಾಡ್ಬೇಕು ತಾವು. ಖಂಡಿತ. ಈಗ ದ್ವಂದ್ವಾರ್ಥವು ಒಂದು ರೀತಿಯಿಂದ ಅನಿವಾರ್ಯತೆ ಅಲ್ಲವೇ ಅಲ್ಲ. ಸರಿ, ಅದರಲ್ಲಿಯೂ ಹಾಗೆ ಏನೋ ಬೋರಾದ ಸನ್ನಿವೇಶ ಕಾಣಿತು, ಜನರಿಗೆ ರಂಜಿಸಬೇಕು ಅಂತ ಅನಿಸಿತು, ಯಾವುದೋ ಒಂದು ಸಾಹಿತ್ಯ ಸಿಕ್ಬಿಡ್ತು, ಅಷ್ಟೊತ್ತಿಗೆ ಹೇಳಿಬಿಡ್ತೇವೆ. ಅದು ದ್ವಂದ್ವಾರ್ಥ ಆಗಿರ್ತದೆ, ಅದು ಅಪರಾಧವೂ ಹೌದು. ಅದರದೇ ಮೂಲತಃ ಕಾರಣ ಅದೇ. ಏನು ನಾವು ಚೌಕಿ ಮನೆಯಲ್ಲಿ ಯೋಚನೆ ಮಾಡಿಕೊಂಡು ಬಂದಿರ್ತೇವೋ ಅದನ್ನು ಹೇಳ್ತಾ ಹೋದ್ರು ಎದುರಿನ ವೇಷಧಾರಿ ಬಾಯಿಂದ ಏನೋ ಬಂದಾಗ ನಮಗದು ನೆನಪಾಗಿ ಆಡಿ ಹೋಗ್ತದೆ. ಅದು ಬಿಟ್ಟರೆ ಅದೊಂದು ಪ್ರಮಾದ, ಅಪರಾಧ ಅಲ್ಲ. ಹಾಗೆ ನೀವು ಮೆಚ್ಚಿಕೊಂಡ, ನಿಮಗೆ ಖುಷಿ ಕೊಟ್ಟಂತಹ ಯಕ್ಷಗಾನದ ವೇಷ ಯಾವುದು? ನನಗೆ ನೀವು ಮಾಡುವ ವೇಷಗಳಲ್ಲಿ ನಾನು ಅತಿ ಪ್ರೀತಿಸುವುದು ಸುಧನ್ವನನ್ನು. ಯಾಕೆಂದರೆ ಭಕ್ತ ಸುಧನ್ವ ಎನ್ನುವುದು ನಿಜವಾದ ಸಂಗತಿ. ಜೊತೆಯಲ್ಲಿ ಒಳ್ಳೆಯ ಅಪ್ಪನಿಗೆ ಒಳ್ಳೆಯ ಮಗನಾಗಿ, ಒಳ್ಳೆಯ ತಾಯಿಗೆ ಒಳ್ಳೆಯ ಮಗನಾಗಿ, ಒಳ್ಳೆಯ ಹೆಂಡತಿಗೆ ಒಳ್ಳೆಯ ಗಂಡನಾಗಿ, ಮುದ್ದು ತಂಗಿಗೆ ಒಳ್ಳೆಯ ಅಣ್ಣನಾಗಿ, ವೀರಾವೇಶದಿಂದ ಮೆರೆಯುವಾಗ ವೈರಿಗೆ ಎದುರಾಗಿ, ಈ ಎಲ್ಲ ರಸಗಳು ಅದರಲ್ಲಿ ಇರುವುದರಿಂದ ನಾನು ಅದನ್ನು ತುಂಬ ಇಷ್ಟಪಡ್ತೇನೆ. ನಮ್ಮ ಯಾವ ಅಭಿವ್ಯಕ್ತಿಯೂ ಆ ವೇಷಕ್ಕೆ ಕಡಿಮೆ ಆಗ್ತದೆ, ಬಿಟ್ಟರೆ ವೇಷವನ್ನು ತುಂಬುವುದಕ್ಕೆ ಬಹುಶಃ ತುಂಬ ಪರಿಶ್ರಮ ಬೇಕದಕ್ಕೆ. ಅಲ್ಲಿ ನಾನು ಕೂಡ ನಿಮ್ಮ ಸುಧನ್ವ ಪಾತ್ರವನ್ನು ನೋಡಿದ್ದೇನೆ. ಒಂದು ಸಂದರ್ಭದಲ್ಲಿ ಶ್ರೀಕೃಷ್ಣ ಬಂದಾಗ ಅಲ್ಲಿ ಒಂದು ಪದ್ಯ ಬರ್ತದೆ, ಕಂಡು ಪುಳಕೋತ್ಸವದಿ ಅಂತ. ಹಿಂದಿನ ವಾರದ ಸಂದರ್ಶನದಲ್ಲಿ ಕೂಡ ಈ ಮಾತನ್ನು ಚನ್ನಪ್ಪ ಶೆಟ್ಟಿಯವರೊಟ್ಟಿಗೆ ಆಡುವಾಗ ನಾನು ಇದೇ ಒಂದು ಸನ್ನಿವೇಶ ಬಂತು. ದೇವ ಬಂದನು ತನ್ನ ನೆನೆವರ, ಹಾಗೆ ಆ ರೀತಿಯ ಒಂದು ಪದ್ಯಗಳನ್ನ ಕುಮಾರ ವ್ಯಾಸ ಕವಿಯ ಕರ್ನಾಟಕ ಭಾರತ ಕಥಾಮಂಜರಿಯ ಪದ್ಯಗಳನ್ನು ಅತ್ಯಂತ ಸಮರ್ಥವಾಗಿ ಉಪಯೋಗಿಸಿಕೊಂಡು ತಾವು ಆ ಸುಧನ್ವ ಪಾತ್ರವನ್ನು ಭಕ್ತಿ ಪ್ರಧಾನವಾಗಿ ನಿರ್ವಹಿಸ್ತಿದ್ದೀರಿ. ಆ ಒಂದು ಸನ್ನಿವೇಶವನ್ನು ವೇಷ ಇಲ್ಲದೆ ಈಗ ಒಂದು ನಮ್ಮ ಪ್ರೇಕ್ಷಕರಿಗೆ ನೀಡಬಹುದು. ಕಂಡು ಪುಳಕೋತ್ಸವದ ಅದು ಇಡೀ ಅರ್ಥ ಹೇಳ್ಬೇಕು. ಈಗ ಪುಳಕೋತ್ಸವ ಅಂದ್ರೆ ಅತಿಯಾದಂತ ಉತ್ಸಾಹ ಎನ್ನುವುದು ಹೌದು, ಮೈ ಮರೆಯುವಿಕೆ ಅಂತದ್ರ ಅರ್ಥ. ಸರಿ, ಹಾಗಾದ್ರೆ ಮೈ ಮರೆಯುವುದಕ್ಕೆ ಏನು ಮಾಡುವುದು? ಆಗ ನನಗೆ ಹಾಗೆ ಕಲ್ಪನೆ ಬಂದಿದ್ದು ಬಹುಶಃ ಭಾವನೆ ಒಳಗಾಗಿಯೇ. ನನಗೂ ನಿರೀಕ್ಷೆ ಇಲ್ಲದೆ ಕೃಷ್ಣನನ್ನು ನೋಡಿದಾಗ ಇಡೀ ಚಂಪಕಾನಾಡಿನ ಯಾವೊಂದು ಜೀವವು ಕೃಷ್ಣನನ್ನು ಕೇಂದ್ರವಾಗಿಟ್ಟುಕೊಂಡಿದೆ. ಅಲ್ಲಿ ಕೃಷ್ಣನನ್ನು ನೋಡುವ